ನಾವು ಟ್ರೈನಿಂದನೇ ಮಧ್ಯಕ್ಕೆ ಇಳಿದ್ಬಿಟ್ವಿ. ಅಯ್ಯೋ ಯಾಕೆ ಅಂತ ಗೊತ್ತಾಗಬೇಕಾ? ನಿಮ್ಗೆ ಅದು ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ನಾವೇನಕ್ಕೆ ಟ್ರೈನಿಂದ ಮಧ್ಯಕ್ಕೆ ಇಳಿದ್ವಿ ಅಂತ ಗೊತ್ತಾಗುತ್ತೆ. ಸೊ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಮಗೆ ಅದು ಏನಂತ ಗೊತ್ತಾಗುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾವೆಲ್ಲಿದ್ದೀವಿ ಅಂತ ಅಂದರೆ ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಯಾಕೆ ಇಷ್ಟೊತ್ತಲ್ಲಿ ರೈಲ್ವೆ ಸ್ಟೇಷನಲ್ಲಿದ್ದೀವಿ ಅಂತ ಅಂದರೆ ನಾವಿವತ್ತು ಒಂದು ಫೇವ್ರೆಟ್ ಆ್ಯಂಡ್ ಫೇಮಸ್ ಪ್ಲೇಸ್ಗೆ ಹೋಗ್ತಿದ್ದೀವಿ. ಅದು ಯಾವುದು ಅಂತ ನಿಮಗೆ ಗೊತ್ತಾ? ಸೊ ಗೊತ್ತಾಗಬೇಕು ಅಂದರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ಇವಾಗ ನಾವು ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಟ್ರೈನ್ ಕೂಡ ಬಂತು. 2:30ಗೆ ನಮ್ಮ ಟ್ರೈನ್ ಬಂತು. ಸೊ ಎಲ್ರಿಗೂ ಕ್ಯೂರಿಯಾಸಿಟಿ ಇದೆ ಅಲ್ವಾ ಎಲ್ಲಿಗೆ ಹೋಗ್ತಿದ್ದಾರೆ ಅಂತ. ಸೊ ಇವಾಗ ಹೇಳ್ತೀನಿ ಕೇಳಿ. ನಾವೆಲ್ಲಿಗೆ ಹೋಗ್ತಿದ್ದೀವಪ್ಪ ಅಂತ ಅಂದರೆ ನಮ್ಮ ಹನುಮನ ಜನ್ಮಸ್ಥಳವಾಗಿರುವಂಥ ಅಂಜನಾದ್ರಿಗೆ ಹೋಗ್ತಾ ಇದ್ದೀವಿ. ಟ್ರೈನ್ ಏನೋ ಬಂತು, ಹತ್ತಿದ್ವಿ. ಆದರೆ ಹೆವಿ ರಶ್ ಇತ್ತು, ನಿಂತ್ಕೊಳೋಕ್ಕೂ ಜಾಗ ಇರಲಿಲ್ಲ, ಕಾಲಿಡೋಕ್ಕೂ ಕೂಡ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾವು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ರಶ್ ಇದೆ ಅಂತ. ಹಾಗಾಗಿ ನಾವು ಮಧ್ಯದಲ್ಲೇ ಇಳ್ಕೊಂಡ್ವಿ, ಅಂದರೆ ನೆಕ್ಸ್ಟ್ ಸ್ಟಾಪ್ಗೆ ಇಳ್ಕೊಂಡ್ವಿ. ಯಾಕಂದರೆ ನಿಲ್ಲೋಕ್ಕೂ ಕೂಡ ಜಾಗ ಇರಲಿಲ್ಲ, ಉಸಿರಾಡೋಕ್ಕೂ ಜಾಗ ಇರಲಿಲ್ಲ. ಹಾಗಾಗಿ ನಮ್ಮ ಮನೇಲೆಲ್ಲ ಬೇಡ ಬಸ್ಸಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಸ್ಟಾಪ್ ಅಂದರೆ ಹರಪನಹಳ್ಳಿಲಿ ನಾವು ಇಳ್ಕೊಂಡ್ವಿ. ಸೊ ಅಲ್ಲಿ ಇಳ್ಕೊಂಡ್ಬಿಟ್ಟು ಅಲ್ಲಿಂದ ಏನಾದರೂ ಪ್ಲ್ಯಾನ್ ಮಾಡಿ ಬಸ್ಗೆ ಇಲ್ಲ ಯಾರಾದ್ರೂ ಹೋಗೋಣ ಅಂತ ಅಂದ್ಕೊಂಡು ನಾವಲ್ಲಿ ಇಳಿತಾ ಇದ್ದೀವಿ. ಸೊ ಹರಪನಹಳ್ಳಿಲಿ ನಾವೆಲ್ಲ ಇವಾಗ ಇಳಿತಾ ಇದ್ದೀವಿ. ಇಲ್ಲಿಂದ ಆಟೋ ಮಾಡಿಕೊಂಡು ನಾವು ಬಸ್ ಸ್ಟಾಪಿಗೆ ಹೋಗಿ ಅಲ್ಲಿಂದ ನಾವು ಹೊಸಪೇಟೆಗೆ ಹೋಗೋಣ ಅಂತ ಅಂದ್ಕೊಂಡು ಸೊ ಇವಾಗ ಇಳಿದು ಹೋಗ್ತಾ ಇದ್ದೀವಿ ರೈಲ್ವೆ ಸ್ಟೇಷನಿಂದ ಹೊರಗಡೆ. ಸೊ ಆವಾಗ ಟೈಮು 3 ಗಂಟೆ ಆಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ನಾವೇನೋ ಅಂದ್ಕೊಂಡು ಬರ್ತೀವಿ, ಅದು ಇನ್ನೊಂದಾಗುತ್ತೆ. ಹಂಗಾಗಿ ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ನಾವು ಹೋಗಿದ ತಕ್ಷಣವೇ ನಮಗೂ ಬಸ್ಸು ಸಿಕ್ತು. ಸೊ ಅವಾಗೇ ಬಸ್ಸಿಗೆ ಹತ್ಕೊಂಡ್ವಿ. ಸೊ ಇವಾಗ ಹೊಸಪೇಟೆಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಇವಾಗ ಬೆಳಿಗ್ಗೆ ಆಯಿತು, ಸೂರ್ಯ ಕೂಡ ಉದಯಿಸಿದ್ದಾನೆ. ಮಾರ್ನಿಂಗ್ 5:30ಗೆ ಹೊಸಪೇಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದರು. ಸೊ ಹೊಸಪೇಟೆಗೆ ರೀಚ್ ಆಗಿ ಅಲ್ಲಿ ನಾವು ಮತ್ತೆ 2 ಅವರ್ಸ್ ವೆಯ್ಟ್ ಮಾಡಿದ್ವಿ. ಯಾಕಂದರೆ ಅಂಜನಾದ್ರಿಗೆ 7:30ಗಿದೆ ಬಸ್ ಅಂತ ಹೇಳಿದರು. ನಾವು ಟ್ರೈನಿಗೆ ಬಂದಿದ್ವಿ ಅಂದರೆ ಅದಕ್ಕೂ ಜಾಸ್ತಿನೇ ವೆಯ್ಟ್ ಮಾಡಬೇಕಾಗಿತ್ತು. ಅರೌಂಡು 3 to 3.5 ಅವರ್ಸ್ ವೆಯ್ಟ್ ಮಾಡಬೇಕಿತ್ತು. ಸೊ ಹಂಗಾಗಿ ನಾವು ಬಸ್ಗೇ ಬಂದ್ವಿ. ಇವಾಗ ನಾವು ಹೊಸಪೇಟೆಯಿಂದ ಅಂಜನಾದ್ರಿಗೆ ಹೋಗೋ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ನೋಡಿದ್ರೂ ಬರೀ ಗುಡ್ಡ, ಗಿಡ, ಮರ ಇದು ಬಿಟ್ಟರೆ ಬೇರೆ ಏನೂ ಕಾಣಿಸ್ತಾ ಇರಲಿಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಿಮದಲ್ಲಿ ಅಂದರೆ ಮಂಜು ಥರ ಆ ಥರದ್ರಲ್ಲಿ ನೋಡ್ಕೊಂಡು ಹೋಗೋಕ್ಕೆ ವ್ಯೂ ಬಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ನೋಡಿ ನಿಮಗೂ ತೋರಿಸ್ತಾ ಇದ್ದೀನಲ್ಲ. ಸೊ ಅಂತೂ ಇಂತೂ ಫೈನಲಾಗಿ ಅಂಜನಾದ್ರಿ ಬಂತು. ಸೊ ಅಲ್ಲಿಂದ ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ ಬೆಟ್ಟ ಹತ್ತಕ್ಕೆ. ಸೊ ಎಲ್ಲ ಜಾತ್ರೆ ಹಾಕಿದ್ರು ಅಲ್ಲಿ, ತುಂಬ ಚೆನ್ನಾಗಿತ್ತು ಎಲ್ಲನೂ ಕೂಡ ಅಂಜನಾದ್ರಿಲಿ ನೋಡೋಕ್ಕೆ. ಸೊ ನಿಮಗಲ್ಲಿ ಕಾಣಿಸ್ತಾ ಇದೆಯಲ್ಲ ಮೇಲೆ ಆ ಪಾಯಿಂಟಿಗೆ ನಾವು ಹೋಗಬೇಕು. ಸೊ ಯಾವ ಥರ ಇದನ್ನು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದಿರೋದು ಅಂಜನಾದ್ರಿಗೆ. ತುಂಬ ವರ್ಷದಿಂದ ಅಂದ್ಕೊತಿದ್ದೆ ಅಂಜನಾದ್ರಿಗೆ ಹೋಗಬೇಕು ಅಂತ, ಆದರೆ ಹೋಗೋಕ್ಕಾಗಿರಲಿಲ್ಲ. ಫೈನಲಿ ಇವಾಗ ನಾನು ಅಂಜನಾದ್ರಿಗೆ ಬಂದಿದ್ದೀನಿ. ನನಗೆ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಾಯಿದೆ. ಸೊ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ, ಅಂಜನಾದ್ರಿ ಬೆಟ್ಟ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ದೇವಸ್ಥಾನ. ಸೊ ಅಲ್ಲಿ ಮೇಲ್ಗಡೆ ಫ್ಲ್ಯಾಗ್ ಇದೆಯಲ್ಲ ಅಲ್ಲಿವರೆಗೂ ನಾವು ಹತ್ಕೊಂಡು ಹೋಗಬೇಕು. ಸುಮಾರು 575 ಮೆಟ್ಲುಗಳಿದ್ದಾವೆ ಅಂತ ಹೇಳಿದರು. ಅಲ್ಲಿಗೆ ಹೋಗೋಕ್ಕೆ 2 ವೇ ಇದೆಯಂತೆ. ಒಂದು ಈಸಿ ವೇಯಲ್ಲಿ ಹೋಗ್ಬೋದು, ಅಲ್ಲಿ 200 ಸ್ಟೆಪ್ಸ್ ಇದೆಯಂತೆ, ಇನ್ನೊಂದು 575 ಸ್ಟೆಪ್ಸ್ ಇದೆ. ಸೊ ನಾವು 575 ಸ್ಟೆಪ್ಸ್ನೇ ಚೂಸ್ ಮಾಡ್ಕೊಂಡಿದ್ದು, ಇಲ್ಲಿಂದನೇ ಹೋಗೋಣ ಅಂತ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಹೋದರೆ ಇಲ್ಲಿ 575 ಸ್ಟೆಪ್ಸ್ ಇದೆ. ಸೊ ಈ ಕಡೆ ರೂಟಿಂದ ಹೋದರೆ 200 ಸ್ಟೆಪ್ಸ್ ಇದೆ. ನಾವು ಚೂಸ್ ಮಾಡಿದ್ದು 575 ಸ್ಟೆಪ್ಸ್ನೇ. ಸೊ ಇವಾಗ ಬನ್ನಿ ಎಲ್ಲರೂ ಕೂಡ ನಮ್ಮ ಜೊತೆ ನೀವು ಹತ್ತಿ ಜೈ ಶ್ರೀರಾಮ್ ಅಂತ ಹೇಳಿ ಹತ್ತಿದರೆ ನಮಗೆ ಯಾವ ಸುಸ್ತು ಇರಲ್ಲ, ತುಂಬ ಬೇಗ ನಾವು ಹತ್ತುತ್ತೀವಿ ಅನ್ನೋ ಒಂದು ನಂಬಿಕೆ ಎಲ್ಲರಲ್ಲೂ ಇರುವಂಥದ್ದು. ಸೊ ಹಂಗಾಗಿ ನಾವು ಕೂಡ ಇವಾಗ ಜೈ ಶ್ರೀರಾಮ್ ಅಂತ ಹೇಳ್ತಾ ಆ ಬೆಟ್ಟನ ಹತ್ತನ. ತುಂಬ ವರ್ಷದಿಂದ ಅಂದ್ಕೊತಿದ್ದೆ ನಾನು ಹೋಗಬೇಕು ಅಂತ, ಆದರೆ ಹೋಗೋಕ್ಕಾಗಿರಲಿಲ್ಲ. ಇವಾಗನೇ ದೇವರೇ ನನ್ನನ್ನು ಕರ್ಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಸೊ ಹಂಗಾಗಿ ನಾನು ಕೂಡ ಇವಾಗ ಅಂಜನಾದ್ರಿಗೆ ಹೋಗ್ತಾ ಇದ್ದೀನಿ. ಸೊ ಮೇಲೆ ಬೆಟ್ಟ ಹತ್ತುವಂಥ ಶಕ್ತಿನ ಕೊಡಲಿ ದೇವರು ಅಂತ ಬೇಡ್ಕೊತ ಹತ್ತನ ಇವಾಗ. ಸೊ ನೋಡಿ ನಾವು ಸ್ಟೆಪ್ಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಥರ ಒಂದೊಂದು ಮೆಟ್ಲಿಗೂ ಕೂಡ ಪೂಜೆ ಮಾಡಿದರು. ಫಸ್ಟ್ ಹತ್ತಬೇಕಾದ್ರೆ ಏನೋ ಒಂಥರ ಜೋಶ್ ಇತ್ತು, ನಾನು ಹತ್ತುತ್ತೀನಿ, ನನ್ನ ಕೈಲಾಗುತ್ತೆ ಅಂತ. ಅದಾದಮೇಲೆ ಹೋಗ್ತಾ
ಆ ಮೆಟ್ಲುಗಳು ತುಂಬ ಚಿಕ್ಕದಾಗ್ತಾ ಹೋಗುತ್ತೆ, ದಾರಿನೂ ಕೂಡ ತುಂಬ ಚಿಕ್ಕದಾಗ್ತಾ ಹೋಗುತ್ತೆ. ಇದನ್ನ ಯಾರು ಕಟ್ಟಿದಾರೋ ಈ ಥರ ಅವ್ರ ತಲೆಗೆ ಹೆಂಗೆ ಬಂತ ಗೊತ್ತಿಲ್ಲ, ಆದರೆ ಸಖತ್ತಾಗಿ ಕಟ್ಟಿದ್ದಾರೆ. ಆ ಮೇಲ್ಗಡೆಯಿಂದ ನೋಡೋಕ್ಕೆ ವ್ಯೂ ಕೂಡ ಅಷ್ಟೇ ಸಖತ್ತಾಗಿ ಕಾಣುತ್ತೆ. ನೀವೆಲ್ಲೇ ನೋಡಿ ಸುತ್ತಲೂ ಕಾಣೋದು ಬರೀ ಬೆಟ್ಟ ಗುಡ್ಡ ಬಂಡೆಕಲ್ಲು ಬಿಟ್ಟರೆ ಬೇರೆ ಏನೂ ಕಾಣಲ್ಲ, ಅಷ್ಟು ಚೆನ್ನಾಗಿದೆ ಆ ಪ್ಲೇಸು. ಸೊ ಒಂದೊಂದೇ ಸ್ಟೆಪ್ಸ್ನ ಹತ್ಕೊಳ್ತಾ ಮೇಲೆ ಹೋಗಬೇಕು. ಹಾಗೆ ನಮಗೆ ವಿಶ್ರಾಂತಿ ತೊಗೊಳಕ್ಕೆ ಜಾಗ ಕೂಡ ಇದೆ, ಕುತ್ಕೊಂಡು ಆರಾಮಾಗಿ ಹೋಗ್ಬೋದು. ನೋಡಿ ಮೇಲ್ಗಡೆಯಿಂದ ಈ ಥರ ಎಲ್ಲ ಕಾಣಿಸುತ್ತೆ ವ್ಯೂ. ನಾನು ತುಂಬ ಕಷ್ಟಪಟ್ಟು ಪ್ರೀತಿಯಿಂದನೇ ಇಷ್ಟಪಟ್ಟೆ ಹತ್ತುತ್ತಾ ಇದ್ದೀನಿ. ಸೊ ಹಾಗಾಗಿ ನನಗೂ ಎಲ್ಲೂ ಸುಸ್ತು ಅಂತ ಅನ್ನಿಸ್ಲಿಲ್ಲ. ಸೊ ಎಲ್ಲ ಕಡೆಯೂ ಜೈ ಶ್ರೀರಾಮ್ ಅಂತ ಬರೆದಿದ್ದಾರೆ. ಅದಾದಮೇಲೆ ಏನು ಶ್ರೀರಾಮನ ಮೂರ್ತಿನ ಎಲ್ಲ ಪೇಂಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆಯಿಂದ ನೋಡೋಕ್ಕೆ ಈ ಥರ ವ್ಯೂ, ಇಲ್ಲೆಲ್ಲ ಕುತ್ಕೋಬೋದು ವಿಶ್ರಾಂತಿ ತಗೊಂಡು. ಯಾರಿಗಾಗಲ್ಲ ಅನಿಸುತ್ತೆ ಸುಸ್ತಾಗುತ್ತೆ ಅವರು ವಿಶ್ರಾಂತಿ ತಗೊಂಡು ಮತ್ತೆ ಹತ್ಕೊಂಡು ಬರ್ಬೋದು. ನಮ್ಮಮ್ಮ ನಮ್ಮ ಅಜ್ಜಿ ಇನ್ನೂ ಬಂದೇ ಇಲ್ಲ, ನಾನು ಅವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇವಾಗ ಬರ್ತಾ ಐತೆ ನಮ್ಮಮ್ಮ. ಇನ್ನು ಫಸ್ಟ್ ಸ್ಟೆಪ್ಸ್ಗಳಲ್ಲೇ ಇಷ್ಟು ಕಷ್ಟಪಟ್ಟು ಬಂದರೆ ನಮ್ಮಮ್ಮ ಇನ್ನು 575 ಮೆಟ್ಲನ್ನ ಹೇಗೆ ಹತ್ತುತ್ತೋ ಗೊತ್ತಿಲ್ಲ. ನಮ್ಮಮ್ಮಂಗಿಂತ ನಮ್ಮ ಅಜ್ಜಿನೇ ಚೆನ್ನಾಗಿ ಹತ್ತುತ್ತಾ ಇದ್ರು ಮೆಟ್ಲನ್ನ. ಸೊ ನಮ್ಮಮ್ಮ ಮತ್ತು ನಮ್ಮ ಅಜ್ಜಿ ಇವಾಗ ಬರ್ತಾ ಇದ್ದಾರೆ ನೋಡಿ. ಇವರು ನಮ್ಮಮ್ಮ, ಅವರು ನಮ್ಮ ಅಜ್ಜಿ. ಸೊ ಬನ್ನಿ ನೀವು ಕೂಡ ನಮ್ಮ ಜೊತೆ ಹತ್ತಿ, ನಮ್ಗೆ ಹತ್ತೋಕ್ಕೆ ಸ್ವಲ್ಪ ಸ್ಟ್ರೆಂತ್ ಕೊಡಿ. ಸೊ ಜೈ ಶ್ರೀರಾಮ್. ನೋಡಿ ಮೇಲ್ಗಡೆಯಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ವ್ಯೂ. ಅಲ್ಲಿ ಕೆಳಗಡೆ ನೀರು, ಬೆಟ್ಟ ಗುಡ್ಡ, ಹಸಿರು ಎಲ್ಲನೂ ಮಿಕ್ಸ್ ಆಗಿದೆ ಇಲ್ಲಿ. ತುಂಬ ಅಂದರೆ ತುಂಬ ರಶ್ ಇತ್ತು, ತುಂಬ ಜನ ಬಂದಿದ್ದರು. ಆ್ಯಕ್ಚುಲಿ ಶನಿವಾರ ಅಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡು ನಾವು ಭಾನುವಾರ ಹೋಗಿದ್ವಿ. ಭಾನುವಾರನೂ ಕೂಡ ಅದಕ್ಕಿಂತ ಜಾಸ್ತಿನೇ ರಶ್ ಇತ್ತು. ತುಂಬ ಅಂದರೆ ತುಂಬ ಜನ ಬಂದಿದ್ದರು. ಚಿಕ್ಕ ಮಕ್ಳುಗಳು ಸಮೇತ ಎಲ್ಲ ಬೆಟ್ಟ ಹತ್ತುತ್ತಾ ಇದ್ದರು. ವಯಸ್ಸಾಗಿರೋಂಥ ಅಜ್ಜಿಂದರು ತುಂಬ ಜನ ಬಂದಿದ್ದರು. ನಾನು ನಮ್ಮ ಕೈಯಲ್ಲೇ ಆಗಲ್ಲ ಅದನ್ನ ಹತ್ತಕ್ಕೆ ಅಂತ ಅಂದ್ಕೊಂಡೆ, ಆದರೆ ನಮಗಿಂತ ಸಖತ್ತಾಗಿ ಅವರೇ ಹತ್ತುತ್ತಾ ಇದ್ದರು. ಎಲ್ಲರೂ ಕೂಡ ಜೈ ಶ್ರೀರಾಮ್ ಅಂತ ಅಂದ್ಕೊಳ್ತಾ ಹತ್ತುತ್ತಾ ಇದ್ದರು. ಸೊ ನೋಡಿ ಬಂಡೆಗಳಲ್ಲೇ ಈ ಥರ ಮೆಟ್ಲುಗಳನ್ನ ಮಾಡಿದ್ದಾರೆ. ಒಂದೊಂದು ಥರ ಇದೆ. ಹೋಗ್ತಾ ಇನ್ನೂ ಚಿಕ್ಕದಾಗ್ತಾ ಹೋಗುತ್ತೆ ಮೇಲ್ಗಡೆ ಹೋಗೋಕ್ಕೆ. ಸೊ ಬಿಸಿಲಿದ್ರೂ ನಮಗೇನು ಅಷ್ಟು ಸುಸ್ತು ಅಂತ ಅನ್ನಿಸ್ಲಿಲ್ಲ, ಯಾಕಂದರೆ ಗಾಳಿ ಅಷ್ಟು ಚೆನ್ನಾಗಿ ಬರ್ತಾಯಿತ್ತು, ತಂಪಾಗಿ ಗಾಳಿ ಬರ್ತಾಯಿತ್ತು. ಸೊ ಹಂಗಾಗಿ ನಮಗೇನೂ ಸುಸ್ತು ಅಂತ ಅನ್ನಿಸ್ಲಿಲ್ಲ. ಸೊ ಮೇಲ್ಗಡೆಯಿಂದ ನೋಡೋಕೆ ಮಾತ್ರ ಎಲ್ಲ ಸಖತ್ತಾಗಿ ಕಾಣಿಸ್ತಾ ಇತ್ತು. ಅದು ಒಂದೇ ಒಂದು ಮೆಟ್ಲಲ್ಲೇ ಈ ಕಡೆಯಿಂದನೂ ಹೋಗಬೇಕು, ಆ ಕಡೆಯಿಂದನೂ ಬರಬೇಕು. ಸೊ ಅದಕ್ಕೆ ಸ್ವಲ್ಪ ಇಕ್ಕಟ್ಟು ಅಂತ ಅನ್ನಿಸ್ತಿತ್ತು ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇರಲಿಲ್ಲ, ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ. ಸೊ ಅದರಲ್ಲೇ ಎಲ್ಲರೂ ಹತ್ಕೊಂಡು ಹೋಗ್ತಾ ಇದ್ದರು. ಇವಾಗ ನಮ್ಮಮ್ಮ ಹೋಗ್ತಾ ಇದ್ದಾರೆ ಇಲ್ಲಿ. ಸೊ ನಮ್ಮಮ್ಮನ್ನ ದಾಟಿ ಹೋಗೋಣ. ನೋಡಿ ನಮ್ಮ ಅಜ್ಜಿ ಆಲ್ರೆಡಿ ಮೇಲಿದ್ದಾರೆ, ನಮ್ಮಮ್ಮ ಇನ್ನೂ ಬಂದೇ ಇಲ್ಲ. ಸೊ ಇವರು ನಮ್ಮ ಅಜ್ಜಿ. ಅಲ್ಲಮ್ಮ ಇಲ್ಲೇ ಇರ್ತೀಯಾ? ಇಷ್ಟು ಮುಗಿದ್ವಾ? ಬಾ ಮತ್ತೆ ಇಲ್ಲೇ ಕುಂತಿಯಲ್ಲ. ಸೊ ನೋಡಿ ಮೇಲ್ಗಡೆಯಿಂದ ಆ ಬಂಡೆಗಳ ಮಧ್ಯೆ ನೀರು ಹರಿಯೋದನ್ನ ನೋಡ್ಬೋದು. ಆ ಸುತ್ತ ಹಸಿರನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಎಂಜಾಯ್ ಮಾಡ್ಕೊತಾ ಬೆಟ್ಟನ ಹತ್ತುತ್ತಾ ಇದ್ದೆ. ನನಗೇನಷ್ಟು ಸುಸ್ತು ಅಂತ ಅನ್ನಿಸ್ಲಿಲ್ಲ. ಸೊ ಈ ಥರ ಇರುತ್ತೆ. ನೋಡಿ ಆ ಏಜಲ್ಲೇ ಆಂಟಿಗೆ ಎಷ್ಟು ಎನರ್ಜಿ ಇದೆ, ಸ್ಟ್ರೆಂತ್ ಇದೆ ಅಂತ, ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಸೊ ಮೇಲ್ಗಡೆಯಿಂದ ಕೆಳಗಡೆ ಇಳಿತಾ ಇರೋರು, ಹತ್ತುತ್ತಾ ಇರೋರನ್ನ ನೋಡಿ, ಅಷ್ಟು ಕೆಳಗಡೆಯಿಂದ ನಾವು ಇವಾಗ ಮೇಲ್ಗಡೆ ಹೋಗ್ಬೇಕು. ನಾನು ಹತ್ಬೇಕಾದ್ರೆ ನೋಡಿದ್ರ ಪ್ರಕಾರ ನಮ್ಮ ವಯಸ್ಸವ್ರಿಗಿಂತ ನಮಗಿಂತ ತುಂಬ ವಯಸ್ಸಾಗಿರೋಂಥ ಅಜ್ಜ ಅಜ್ಜಿರೇ ಬಂದಿದ್ದು ಜಾಸ್ತಿ ಇತ್ತು ಅಲ್ಲಿ. ನೋಡಿ ನಾನು ಹೇಳಿದ್ನಲ್ಲ, ಹೋಗ್ತಾ ಜಾಗ ಚಿಕ್ಕದಾಗ್ತಾ ಹೋಗುತ್ತೆ ಅಂತ. ಹೀಗೆ ಬಂಡೆ ಕೆಳಗಡೆಯಿಂದ ನಾವು ಮೇಲೆ ಹತ್ಕೊಂಡು ಹೋಗ್ಬೇಕು. ಜೈ ಶ್ರೀರಾಮ್. सर यहाँ पे, हाँ यहाँ रखो तुम, सर यहाँ रखो. जय श्रीराम. जय श्रीराम. जय श्रीराम. जय श्रीराम. जय श्रीराम.
जय श्री राम जय श्री ಸೊ ನೋಡಿ ಅಲ್ಲಿ ಫ್ಲ್ಯಾಗ್ ಕಾಣ್ತಾ ಇದೆಯಲ್ಲ ಅದು ದೇವಸ್ಥಾನ. ಸೊ ಅಲ್ಲಿವರೆಗೂ ನಾವು ಇವಾಗ ಹತ್ಕೊಂಡು ಹೋಗಬೇಕು. ಸೊ ಕೋತಿನೂ ಕೂಡ ನೋಡಿ ಅದ್ರ ಪಕ್ಕನೇ ಕೂತ್ಕೊಂಡಿದೆ. ಯಪ್ಪ ಇನ್ನೊಂದು ಸ್ವಲ್ಪ ಮೆಟ್ಲುಗಳ್ನ ಹತ್ಕೊಂಡು ಹೋದರೆ ನಾವು ಆ ದೇವಸ್ಥಾನನ ತಲುಪ್ತೀವಿ. ಸೊ ದೇವ್ರನ್ನ ತುಂಬ ನೋಡ್ಕೋಬೋದು. ಸೊ ಬನ್ನಿ ಬೇಗ ಬೇಗ ಹೋಗೋಣ. ನೋಡೋಕ್ಕೆ ವ್ಯೂ ಮಾತ್ರ ಅಲ್ಲ, ಆ ಬಂಡೆಗಳ ಮೇಲೆ ಮಾಡಿರುವಂಥ ಪೇಂಟಿಂಗ್ಗಳು ಕೂಡ ಅಷ್ಟೇ ಚೆನ್ನಾಗಿದ್ವು. ಶ್ರೀರಾಮ್ ಅಂತ ಮಾಡಿರೋ ಪೇಂಟಿಂಗ್ ಆಗಿರಲಿ, ಆಂಜನೇಯನ ಮೂರ್ತಿಗಳಾಗಿರಲಿ, ಸೊ ಅದೆಲ್ಲ ಕೂಡ ತುಂಬ ಚೆನ್ನಾಗಿತ್ತು. अरे भाई इसलिए इधर से दूसरा लाइन पर हटाओ, इसलिए तो प्रॉब्लम हो रहा है. एक लाइन में रहो ना, एक लाइन में रहो, जल्दी. ಜನರು ತುಂಬ ಬೇಗ ಮೂವ್ ಆಗ್ತಾ ಇರಲಿಲ್ಲ, ಅಂದರೆ ಎಲ್ಲಿ ನಿಂತಿರ್ತಿದ್ರು ಅಲ್ಲಿ ನಿಂತಿರ್ತಿದ್ರು. ಸೊ ಅದಕ್ಕೆ ಹತ್ತಕ್ಕೆ ಆಗಲಿ ಇಳಿಯೋಕ್ಕಾಗಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಫೈನಲಿ ಬಂತು. ಅಷ್ಟು ದೂರ ಇದೆ, ಇನ್ನೊಂದು ಚೂರು ದೂರ ಇದೆ. ಅಲ್ಲಿಗೆ ಹತ್ಕೊಂಡು ಹೋಗ್ಬಿಟ್ರೆ ನಾವು ಆಂಜನೇಯನ ದರ್ಶನ ಪಡ್ಕೋಬೋದು. ಸೊ ಅಲ್ಲಿಗೆ ಹೋಗೋಕ್ಕೆ ಇಷ್ಟು ಕಷ್ಟಪಟ್ಟು 575 ಮೆಟ್ಲುಗಳನ್ನ ಹತ್ಕೊಂಡು ಎಲ್ಲರೂ ಬರ್ತಾರೆ. ಸೊ ಅಷ್ಟು ಭಕ್ತಿ ಇದೆ, ಅಷ್ಟು ಶಕ್ತಿ ಇದೆ ಈ ದೇವರಲ್ಲಿ ಅಂತ ಅರ್ಥ. ಸೊ ನೋಡಿ ಎಲ್ಲ ಕಡೆ ಕೋತಿಗಳು ಎಷ್ಟು ಚೆನ್ನಾಗಿ ಕೂತಿದೆ. ಆ ಕೋತಿಗಳ ಜೊತೆ ಎಲ್ಲರೂ ಆಟಾಡ್ಕೊಂಡು ಸೆಲ್ಫಿ ತಗೊತಿದ್ರು. ಯಪ್ಪ ನಂಗಂತೂ ಕೋತಿ ಅಂದರೆ ಭಯ, ಎಲ್ಲಿ ಮಗುಕ್ಕೆ ಪರ್ಚ್ಬಿಡುತ್ತೆ ಅಂತ. ಫೈನಲಿ ಇವಾಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಇದು ಗರ್ಭಗುಡಿ ಒಳಗೆ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ಫೋಟೋ ಮತ್ತು ವಿಡಿಯೋ ಅಲೋಡ್ ಇಲ್ಲ ಅಂತ ಹೇಳಿದರು. ಹಾಗಾಗಿ ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದು, ಫೋಟೋ ತಗೊಳಕ್ಕಾಗಲಿಲ್ಲ. ಸ್ವಲ್ಪ ಕಷ್ಟಪಟ್ಟು ತಕ್ಕೊಳ್ಳೋಣ ಅಂತ ಹೋಗ್ತಿದ್ದೆ, ಆದರೆ ಪೂಜಾರಿ ನೋಡಿಬಿಟ್ಟು ಮೇಡಮ್ ಫೋನ್ ಅಲೋ ಇಲ್ಲ ಮೇಡಮ್ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಸುಮ್ಮನಾದೆ. ಆದರೂ ತುಂಬ ಜನ ಫೋಟೋಸ್ ತಕ್ಕೊತಿದ್ರು. ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡಿಕೊಂಡೆ, ಫೋಟೋಸ್ ಎಲ್ಲ ಏನು ತಗೊಳಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ಅಷ್ಟೊಂದು ಹೇಳಿದ ಮೇಲೂ ನಾವು ಆ ಥರ ಮಾಡಬಾರ್ದು ಅಂತ ನಾನೇನು ತಗೊಳ್ಳೋಕೆ ಹೋಗಲಿಲ್ಲ. ಸೊ ಇದು ಹೊರಗಡೆಯಿಂದ, ದೇವಸ್ಥಾನದ ಹೊರಗಡೆಯಿಂದ ಕಾಣುವಂಥ ವ್ಯೂ. ಎಷ್ಟು ಜನ ಇದ್ದಾರೆ ನೋಡಿ. ನಾನು ಶನಿವಾರ ಮಾತ್ರ ಇಷ್ಟು ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಾಗ ರಜೆಗಳು ಇರೋದ್ರಿಂದ ಎಲ್ಲರೂ ಕೂಡ ಬಂದಿದ್ದಾರೆ ಎಲ್ಲ ಕಡೆಯಿಂದನೂ ನೋಡೋಕ್ಕೆ. ಸೊ ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಎಲ್ಲ ದರ್ಶನ ಮುಗಿಸ್ಕೊಂಡು ವಾಪಸ್ ಕೆಳಗಡೆ ಇಳ್ಕೊಂಬರ್ಬೇಕಾದ್ರೆ ಈ ಥರ ಜಾತ್ರೆ ಎಲ್ಲ ಹಾಕಿದ್ರು. ಸೊ ನಾವು ಪೈನಾಪಲ್, ಕಲ್ಲಂಗಡಿ ಅದೆಲ್ಲ ತೊಗೊಂಡು ತಿಂದ್ವಿ. ಸೊ ನಾವು ಹತ್ಬೇಕಾದ್ರೆ ಬಂದಿದ್ದು 575 ಮೆಟ್ಲುಗಳಿಂದ. ಸೊ ಇವಾಗ ಇಳಿದೋಗ್ತಿರೋದು ಇದು 200 ಮೆಟ್ಲಿದೆಯಂತೆ. ಇದು ಇನ್ನೊಂದು ರೋಡು. ತುಂಬ ಕ್ರೌಡ್ ಇದ್ದಿದ್ದರಿಂದ ನಾವು ಹತ್ಕೊಂಬಂದಿದ್ದ ರೂಟಲ್ಲೇ ವಾಪಸ್ ಇಳಿದೋಗೋಕ್ಕೆ ಬಿಡಲಿಲ್ಲ, ಬೇರೆ ಕಡೆಯಿಂದ ಹೋಗಿ ಅಂತ ಹೇಳಿದರು. ಸೊ ಹಂಗಾಗಿ ಇವಾಗ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊಂದು ಬಿಸಿಲಿದ್ರೂ ಕೂಡ ಬಂಡೆಗಳ ಮೇಲೆ ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೇನು ಸುಡ್ತಿದೆ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ಆ ದೇವರು ಅಲ್ಲಿ ನೆಲೆಸಿರೋದ್ರಿಂದ ಆ ಶಕ್ತಿ ಇರ್ಬೋದು ಅಂತ ನಾನು ಭಾವಿಸ್ತೀನಿ. ಅಷ್ಟು ಬಿಸಿಲಿದ್ರೂ ಶಕೆ ಆಗ್ತಿರಲಿಲ್ಲ. ತುಂಬ ತಣ್ಣಗೆ ತಂಪಾಗಿಯೇ ಗಾಳಿ ಬೀಸ್ತಾ ಇತ್ತು. ಆಮೇಲೆ ಕಲ್ಲು ಬಂಡೆಗಳು ಕೂಡ ಎಲ್ಲೂ ಬಿಸಿ ಇರಲಿಲ್ಲ. ಆರಾಮಾಗಿ ಎಲ್ಲರೂ ಕೂಡ ನಡ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡಿ, ನೀವೆಲ್ಲಿ ನೋಡಿದ್ರೂ ಬರೀ ಬಂಡೆ ಕಲ್ಲು, ಗುಡ್ಡ, ಈ ಹಸಿರು ಬಿಟ್ಟು ಇನ್ನೇನು ಕಾಣಿಸಲ್ಲ ಇಲ್ಲಿ. ಸೊ ನನಗಂತೂ ಈ ಪ್ಲೇಸ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದು ಆ ಕಡೆ ಕಾಣಿಸುತ್ತೆ, ನಡಿ ತೋರಿಸ್ತೀನಿ. ಬಸ್ ಸ್ಟಾಪ್. ಸೊ ಇದು ಈಸಿ ವೇ 200 ಸ್ಟೆಪ್ಸ್ ಅಂತ ಹೇಳಿದ್ವಲ್ಲ, ಅಲ್ಲಿಂದ ಇಳ್ಕೊಂಬಂದು. ಸೊ ಇಲ್ಲಿ ಆಟೋಗಳೆಲ್ಲ ಕಾಣ್ತಾ ಇದ್ದಾವಲ್ಲ, ಇವರು ಡೈರೆಕ್ಟ್ ಎಂಟ್ರೆನ್ಸಿಗೆ ಬಿಡ್ತಾರೆ. ಸೊ ಇಲ್ಲಿಂದ ಸ್ವಲ್ಪ ದೂರ ಇದೆ, ಆದರೆ ನಾವು ಆಟೋಗೇನು ಹೋಗಲಿಲ್ಲ, ನಾವು ನಡ್ಕೊಂಡೇ ಹೋಗ್ತಾ ಇದ್ವಿ. ಸೊ ಕೆಲವರು ಆಟೋದಲ್ಲಿ ಹೋಗೋರು ಆಟೋದಲ್ಲಿ ಹೋಗ್ತಾರೆ, ನಾವು ನಡ್ಕೊಂಡೇ ಎಂಟ್ರೆನ್ಸ್ವರೆಗೂ ಹೋದ್ವಿ. ಈ ಥರ ಇದೆ ಸುತ್ತಮುತ್ತ ವ್ಯೂ. ಗುಡ್ಡ, ಬೆಟ್ಟ, ಗಿಡ ಮರಗಳ ಮಧ್ಯದಲ್ಲಿ ಮೇಲ್ಗಡೆ ದೇವರು ನೆಲೆಸಿದ್ದಾನೆ ಅಂತಂದರೆ ಅದೇನೋ ಒಂಥರ ವಿಭಿನ್ನ. ಸೊ ಈ ಥರ ಮಣ್ಣು ರೋಡಲ್ಲಿ ನಡ್ಕೊಂಡು ಬಂದರೆ ನಮಗೆ ಆ ಎಂಟ್ರೆನ್ಸ್ ಸಿಗುತ್ತೆ. ನಾವು ಫಸ್ಟು ಏನು ನಿಮಗೆ ತೋರಿಸಿದ್ನಲ್ಲ, ಒಂದು ಅಂಜನಾದ್ರಿ ಬೆಟ್ಟ ಒಳಗಡೆ ಹೋಗೋದು ಅಂತ. ಸೊ
ಸೊ ಅದೇ ಥರ. ಸೊ ಆ ಸೈಡ್ ನಡ್ಕೊಂಡು ಹೋಗ್ತಿದ್ದಾರಲ್ಲ, ಅಲ್ಲಿಂದ ಹೋದರೆ 575 ಸ್ಟೆಪ್ಸ್ ಇದೆ. ಸೊ ಈ ಕಡೆಯಿಂದ ಹೋದರೆ 200 ಸ್ಟೆಪ್ಸ್ ಇದೆ. ಯಾರಿಗೆ ಅಷ್ಟೊಂದು ಮೆಟ್ಲು ಹತ್ತಕ್ಕಾಗಲ್ಲ ಅಂತ ಅನಿಸುತ್ತೆ ಅವರೆಲ್ಲ ಈ ಕಡೆಯಿಂದ ಹೋಗ್ತಾರೆ. ಸೊ ಹತ್ತಕ್ಕಾಗೋರು 575 ಸ್ಟೆಪ್ಸಿಂದ ಹೋಗ್ತಾರೆ. ಸೊ ಇದಿಷ್ಟು ಕಂಪ್ಲೀಟ್ ಅಂಜನಾದ್ರಿ ವ್ಲಾಗ್ ಆಗಿತ್ತು. ಸೊ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದಾಗಿತ್ತು ನನ್ನ ಅಂಜನಾದ್ರಿಯ ವ್ಲಾಗ್. ಹೋಪ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಬಾಯ್.